ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 30-31ರಂದು ಯುಗಾದಿ ಹಾಗೂ ಈದ್ ಹಬ್ಬಗಳು ಎರಡು ಒಟ್ಟೊಟ್ಟಿಗೆ ಬಂದಿವೆ. ಸೊ ಈ ಎರಡೂ ಸಮಾಜದವರು ಒಟ್ಟೊಟ್ಟಿಗೆ ಸೌಹಾರ್ದತೆಯಿಂದ ಈ ಎರಡು ಹಬ್ಬಗಳನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ. ಹಾಗೂ ಈ ಎರಡು ಹಬ್ಬ ಪ್ರಯುಕ್ತ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಎರಡೂ ಹಬ್ಬಕ್ಕೆ ಎರಡೂ ಸಮಾಜದವರು ಕೂಡಿ ಸೌಹಾರ್ದತೆಯಿಂದ, ಶಾಂತಿಯುತೆಯಿಂದ, ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಆಗದೆ ಹಬ್ಬವನ್ನು ಆಚರಿಸ್ಬೇಕಂತ ಕೇಳ್ಕೊಳ್ತೇನೆ. ಬೇಸಿಗೆ ಸಂಬಂಧಪಟ್ಟ ಈ ವರ್ಷ ಬೇಸಿಗೆಯಲ್ಲಿ ತುಂಬ ಶಾಖ ಜಾಸ್ತಿ ಆಗಿದೆ. ಆದಷ್ಟು ಎಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ ಕೇಳ್ಕೊಳ್ತೇನೆ. ಬೆಳಿಗ್ಗೆ ಹೊತ್ತು, ಸಾಯಂಕಾಲ ಹೊತ್ತು ಬರ್ಬೋದು ಹೊರಗಡೆ. 12ರಿಂದ 4 ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದರೆ ಹೊರಗಡೆ ಬರೋದರಿಂದ ಎಷ್ಟೊಂದು ಬಿಸಿ ಶಾಖದಿಂದ ನಾವು ತಪ್ಪಿಸ್ಕೊಳ್ತೇವೆ. ಹಾಗೂ ಪ್ರತಿಯೊಬ್ಬರು ತಂಪು ಪಾನೀಯಗಳು, ನಿಂಬು ಪಾನೀಯ ಆಗಲಿ, ಮಜ್ಜಿಗೆ ಆಗಲಿ, ಎಳನೀರಾಗಲಿ, ಇನ್ನಿತರ ಪಾನೀಯಗಳನ್ನು ಕುಡ್ಕೊಂಡು ಆರೋಗ್ಯದಿಂದ, ಹೈಡ್ರೇಷನಿಂದ ಇರಬೇಕಾಗುತ್ತೆ. ಡಿಹೈಡ್ರೇಷನ್ ಆದರೆ ಇಮ್ಯುನಿಟಿ ಕಡಿಮೆಯಾಗಿ ರೋಗಗಳು ಜಾಸ್ತಿ ಬೇಗ ಬರುತ್ತೆ. ಹಾಗಾಗಿ ಎಲ್ಲರೂ ಹೈಡ್ರೇಷನ್ನಿಂದ, ಆರೋಗ್ಯದಿಂದ ಇರಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಇವಾಗ ನೀರು ಹೆಚ್ಚಾಗಿ ಪೋಲು ಮಾಡದಂತೆ ಸುಮ್ಮನೆ ಟ್ಯಾಪ್ ಆನ್ ಮಾಡಿಬಿಡೋದು. ಸ್ವಲ್ಪ ಎಲ್ಲರೂ ಬರೀ ನೀರು ಒಂದೇ ಅಂತಲ್ಲ, ಎಲೆಕ್ಟ್ರಿಸಿಟಿನೂ ಸ್ವಲ್ಪ ಕರೆಕ್ಟಾಗಿ ಮಿತವಾಗಿ ಬಳಸ್ಬೇಕಂತ ಕೇಳ್ಕೊಳ್ತೇನೆ. ಮನೆಯಿಂದ ಹೊರಗಡೆ ಬರಬೇಕಿದ್ರೆ ಎಲ್ಲ ಸ್ವಿಚ್ಗಳನ್ನ ಆಫ್ ಮಾಡಿ ಬರಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಹಾಗೂ ಮತ್ತೊಮ್ಮೆ ಸರ್ಕಾರದ ಪರವಾಗಿ, ನಮ್ಮ ತಾಲೂಕಾಡಳಿತ ಪರವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಈ ಎರಡು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ.